ಹಾಯ್ ಫ್ರೆಂಡ್ಸ್, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅಪ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನೀವೇನಾದರೂ ATMನಲ್ಲಿ ಹಣ ಡ್ರಾ ಮಾಡುವಾಗ ಖೋಟಾ ನೋಟು ಅಂದರೆ ನಕಲಿ ನೋಟುಗಳು ಬಂದರೆ ಏನು ಮಾಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ನೀವು ATMನಲ್ಲಿ ಹಣ ಡ್ರಾ ಮಾಡುವಾಗ ನಿಮಗೇನಾದರೂ ಖೋಟಾ ನೋಟು ಅಂದರೆ ನಕಲಿ ನೋಟುಗಳು ಬಂದರೆ ಚಿಂತೆ ಬೇಡ. RBI ನಿಯಮಗಳ ಪ್ರಕಾರ ನೀವು ಆ ನೋಟುಗಳನ್ನು ಹಿಂದಿರುಗಿಸಿ ನಿಮ್ಮ ಅಸಲಿ ನೋಟುಗಳನ್ನು ಪಡೆಯಬಹುದು. ನೀವು ATMನಲ್ಲಿ ಹಣವನ್ನು ವಿಡ್ರಾ ಮಾಡಿದ ಮೇಲೆ ಆ ನೋಟುಗಳು ನಿಮಗೇನಾದರೂ ನಕಲಿ ನೋಟುಗಳು ಎಂಬ ಸಂಶಯ ಬಂದರೆ ಕೂಡಲೇ ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ಗೆ ವಿಷಯವನ್ನು ತಿಳಿಸಿ ಮತ್ತು ಅವರ ಬಳಿ ಇರುವ ಒಂದು ರಿಜಿಸ್ಟರ್ ಬುಕ್ನಲ್ಲಿ ನೀವು ಡ್ರಾ ಮಾಡಿದ ಮೊತ್ತ, ನಕಲಿ ನೋಟುಗಳು ಎಷ್ಟು ಬಂದಿವೆ, ಯಾವ ನೋಟುಗಳು ಬಂದಿವೆ, ಅವುಗಳ ಸಂಖ್ಯೆ, ನೀವು ವಹಿವಾಟು ನಡೆಸಿದ ಸಮಯ, ದಿನಾಂಕ, ATM ಸ್ಲಿಪ್, ಅದರ ಜೊತೆಗೆ ಟ್ರಾನ್ಸಾಕ್ಷನ್ ನಂಬರ್, ಈ ಎಲ್ಲ ವಿವರಗಳನ್ನು ಆ ರಿಜಿಸ್ಟರ್ ಬುಕ್ನಲ್ಲಿ ದಾಖಲಿಸಿ. ನಂತರ ಸೆಕ್ಯೂರಿಟಿ ಗಾರ್ಡ್ನಿಂದ ಒಂದು ಸಿಗ್ನೇಚರನ್ನು ಹಾಕಿಸಿ. ಸಾಧ್ಯವಾದರೆ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ಇಟ್ಟುಕೊಳ್ಳಿ. ನಂತರ ಈ ಎಲ್ಲ ವಿವರಗಳ ಜೆರಾಕ್ಸ್ ಪ್ರತಿಯೊಂದಿಗೆ ನೀವು ವಿಡ್ರಾ ಮಾಡಿದ ATMಗೆ ಸಂಬಂಧಿಸಿದ ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿರುವ ಮ್ಯಾನೇಜರ್ಗೆ ಒಂದು ಲಿಖಿತವಾಗಿ ಕಂಪ್ಲೇಂಟನ್ನು ಕೊಡಿ. ನಂತರ ಮ್ಯಾನೇಜರ್ ನಿಮ್ಮ ಕಂಪ್ಲೇಂಟನ್ನು ಪರಿಶೀಲಿಸಿ ನೀವು ಕೊಟ್ಟಿರುವ ನೋಟುಗಳು ನಕಲಿಯೇ ಆಗಿದ್ದಲ್ಲಿ ನಿಮಗೆ ಅಸಲಿ ನೋಟುಗಳು ಸಿಗುವಂತೆ ಸಹಾಯ ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ಕಂಪ್ಲೇಂಟ್ಗೆ ಬ್ಯಾಂಕ್ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಎಂದರೆ ನೀವು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೂಡ ಕೊಡಬಹುದು. ಅಷ್ಟೇ ಅಲ್ಲದೆ ಮುಂದಿನ ಕ್ರಮವಾಗಿ ನೀವು RBI ವೆಬ್ಸೈಟ್ ಆದ www.rbi.org.in ನಲ್ಲಿರುವ ಇಮೇಲ್ ಐಡಿಗೆ ನಿಮ್ಮ ದೂರನ್ನು ನೀವು ಮೇಲ್ ಮಾಡಬಹುದು. ಹೀಗೆ ಸಲ್ಲಿಸಿದ ದೂರಿಗೆ RBI ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳುತ್ತಾರೆ. ಹೀಗೆ ಮಾಡಿದಲ್ಲಿ ನಿಮಗೆ ಏನಾದರೂ ನಕಲಿ ನೋಟುಗಳು ಬಂದರೆ ಅಸಲಿ ನೋಟುಗಳನ್ನು ಪಡೆಯಬಹುದು. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.